ಎಲ್ಲರಿಗೂ ನಮಸ್ಕಾರ. ಆದ್ಮೇಲೆ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತಾವೆಲ್ಲ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಾ. ಆದ್ಮೇಲೆ ಗೆದ್ದ ಮೇಲೆ ಸುಮಾರು ಒಂದು ತಿಂಗಳಿಂದ ಕೆಲವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇತ್ತು, ಕೆಲವರನ್ನ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ದಿನಾಂಕ 23/7/2024 ಮಂಗಳವಾರದಂದು ನಮ್ಮ ಅರಮನೆ ಪ್ಯಾಲೇಸ್ ಮೇನ್ ಗೇಟ್ ಅಲ್ಲಿ ಟೆನ್ನಿಸ್ ಪೆವಿಲಿಯನ್ ಗ್ರೌಂಡ್ ಅಲ್ಲಿ ಈಗ ನಾವೊಂದು ಕೃತಜ್ಞತಾ ಸಮಾರಂಭ ಮಾಡ್ತಾ ಇದ್ದೀವಿ. ಆದ್ಮೇಲೆ ಈ ಚುನಾವಣೆಯಲ್ಲಿ ತಾವೆಲ್ಲ ಸಹಾಯ ಮಾಡಿದ್ದೀರಾ, ಗೆಲ್ಸಿದ್ದೀರಾ. ಅದರ ಜೊತೆಯಲ್ಲಿ ಏನ್ ನೀವೆಲ್ಲ ತುಂಬಾ ಮುಖ್ಯವಾಗಿ ಕೆಲಸ ಮಾಡಿದಿರಾ, ತಾವಲ್ದಿರ ನಮ್ಮ ಸ್ನೇಹಿತರನ್ನ, ಫ್ಯಾಮಿಲಿ ಮೆಂಬರ್ಸ್ನ, ಗೊತ್ತಿರ್ತಕ್ಕಂಥವ್ರು ಎಲ್ಲರ ಕೈಲೂ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರ ಕೈಲೆಲ್ಲ ನೀವು ಕೆಲಸ ಮಾಡಿಸಿದ್ರೆ. ಆದ್ಮೇಲೆ ಹಾಗೆ ಈಗ ಈ ಕೃತಜ್ಞತಾ ಸಮಾವೇಶಕ್ಕೆ ಇವತ್ತು ಎಲ್ಲರನ್ನ ತಾವು ಬರೋದ್ ಜೊತೆಯಲ್ಲಿ ಯಾರೆಲ್ಲ ನಮ್ಮ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ ಅಂತವ್ರನ್ನೆಲ್ಲರಿಗೂ ಸಹ ತಾವೆಲ್ಲ ದಯವಿಟ್ಟು ಅವ್ರನ್ನ ಭೇಟಿ ಮಾಡೋದು, ಫೋನ್ ಮಾಡೋದು, ಅವ್ರನ್ನೆಲ್ಲರನ್ನ ಕರೆದು ಈ ಒಂದು ಕೃತಜ್ಞತಾ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲರೂ MLCಗಳು ಎಲ್ಲ ಬರ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಾಯಂಕಾಲ 6 ಗಂಟೆಗೆ ಈ ಕಾರ್ಯಕ್ರಮ ಇರುತ್ತೆ. ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ತಾವೆಲ್ಲ ದಯಮಾಡಿ ಏನು ಈ ಒಂದು ಚುನಾವಣೆಗೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ, ಕಾಂಗ್ರೆಸ್ನ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾವು ದಯಮಾಡಿ ಅವರಿಗೆ ಮನೆಗೆ ಹೋಗ್ತಿರೋ ಅಥವಾ ಫೋನ್ ಮುಖಾಂತರ ತಿಳಿಸ್ತಿರೋ ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು ಕೊನೆಯದಾಗಿ ಈ ಒಂದು ಚುನಾವಣೆಯ ಕೊನೆಯದಾಗಿ ಅವರಿಗೆ ಕೃತಜ್ಞತೆ ತಿಳಿಸೋದು, ಥ್ಯಾಂಕ್ಸ್ ಹೇಳಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ.